ನಮಸ್ತೆ ಎಲ್ಲರಿಗೂ. ಎಲ್ಲ ಹೆಂಗದಿರಿ? ಎಲ್ಲ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ಜುಣ್ಕದ ವಡೆ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ಇವತ್ತು ಒಂದು ಮಿಕ್ಸರ್ ಜಾರಿಗೆ ತೊಗೊಂಡಿನಿ. ಅದಕ್ಕೆ ಹಸಿ ಮೆಣಸಿನ್ಕಾಯಿ, ಆಮೇಲೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ತೊಗೊಂಡು ರುಬ್ಬಿಟ್ಟಿದ್ದೀನಿ ನೋಡಿರಿ. ಆಮೇಲಿಂದ ಒಂದು ಬಟ್ಲನ್ನ ತೊಗೊಂಡು ಬಟ್ಲಕ್ಕೆ ನಾನು ಇವಾಗ ಕಡಲೆ ಹಿಟ್ಟನ್ನು ಸೇರಿಸ್ಕೋತಾ ಇದ್ದೀನಿ. ದೊಡ್ಡ ಸ್ಪೂನ್ ಐತಿ, ಆ ಸ್ಪೂನ್ ಒಳಗೆ 3 ಸ್ಪೂನಷ್ಟು ನಾನು ಕಡಲೆ ಹಿಟ್ಟನ್ನು ತೊಗೊಂಡಿನಿ. ಆಮೇಲೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಬೇಕು. ನಾವು ಜಾಸ್ತಿ ನೀರು ಹಾಕೋಬಾರ್ದು, ಯಾಕಂದ್ರೆ ವಡೆ ಮಾಡ್ಲಕತ್ತೀವಲ್ಲ, ವಡೆಗೆ ನೀರು ಜಾಸ್ತಿ ಆಯ್ತಂದ್ರೆ ವಡೆ ಬರೋದಿಲ್ಲ, ಬಜ್ಜಿ ಕಲಸೋ ಹಿಟ್ಟು ಥರ ಆಗಿ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ನೀರನ್ನ ನಾವು ನೋಡಿಕೊಂಡು ಹಾಕಿ ಇದನ್ನು ಕಲಸಿ ಎತ್ತಿಡಬೇಕಾಗುತ್ತೆ. ಉಪ್ಪು ಬೇಕಾದ್ರೆ ನಾವು ಇದ್ರಾಗೂ ಹಾಕೋಬೋದು, ಇಲ್ಲಾಂದ್ರೆ ಒಗ್ಗರಣೆಲ್ಲೂ ಹಾಕೋಬೋದು. ನೋಡಿರಿ, ಈ ಥರ ಗಂಟು ಬರ್ದಂಗೆ ನಾನು ಕಲಸಿ ಎತ್ತಿಡ್ತಾ ಇದ್ದೀನಿ ಕಡಲೆ ಹಿಟ್ಟನ್ನು. ಒಂದು ಸ್ವಲ್ಪ ಕೂಡ ಇದು ಗಂಟು ಇರಬಾರ್ದು, ಈ ಪ್ರಮಾಣದಾಗ ನಾನು ಕಲಸಿಟ್ಟಿದ್ದೀನಿ. ಇಷ್ಟು ಗಟ್ಟಿ ಬಂದ್ರೆ ಸಾಕಿದ್ದು, ಅಲ್ಲಿ ಹಾಕಿದ ಮೇಲೆ ಫುಲ್ ಗಟ್ಟಿಯಾಗಿ ಹೋಗುತ್ತೆ, ಅದಕ್ಕೋಸ್ಕರ. ಆಮೇಲೆ ಈ ಗ್ಯಾಸ್ ಮ್ಯಾಗ ನಾನು ಕಡಾಯಿ ಇಟ್ಟಿದ್ದೆ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆಗೆ ಜೀರಿಗೆನೂ ಸೇರಿಸ್ಕೊತಾ ಇದ್ದೀನಿ ನೋಡಿರಿ. ಸ್ವಲ್ಪ ಜೀರಿಗೆ ಬೇಕಿದ್ದಕ್ಕೆ ಫ್ಲೇವರ್ಗಾಗಿ ಅದಕ್ಕೆ ಜೀರಿಗೆ ಹಾಕ್ತಾಯಿದ್ದೀನಿ. ನಾನು ಹಸಿಮೆಣ್ಸಿಗೆ ರುಬ್ಬವಾಗೂ ಜೀರಿಗೆ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಆಮೇಲಿಂದ ಒಂದು ದಪ್ಪ ಉಳ್ಳಾಗಡ್ಡಿನ ಕಟ್ ಮಾಡಿಟ್ಟಿದ್ದೆ. ಈಗ ನಾನು ಎಣ್ಣೆಗೆ ಉಳ್ಳಾಗಡ್ಡಿನ ಹಾಕಿ ಪಾಣೆ ಹಾಕ್ಲಾಕತ್ತೀನಿ ನೋಡಿರಿ, ಅಂದರೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಕರಿಬೇವನ್ನ ತೊಗೊಂಡಿದ್ದೆ, ಕರಿಬೇವು ಕೂಡ ಸೇರಿಸ್ಕೊಂಡಿದ್ದೀನಿ ಒಗ್ಗರಣೆಗೆ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಇದು ಕಡಲೆ ಹಿಟ್ಟಿನ ವಡೆ ಎದಕ್ಕೆ ಮಾಡ್ತಾರೆ ಜಾಸ್ತಿ ಅಂದ್ರೆ, ಬುತ್ತಿ ರೊಟ್ಟಿ ಮಾಡೋಕೆ ಮಾಡ್ತಾರೆ. ಅಂದರೆ ಮನೆ ಶಾಂತಿ ಮಾಡುವಾಗ, ಇಲ್ಲಾಂದರೆ ಕುಬ್ಸಕ್ಕೆ ಆ ಥರ ಬುತ್ತಿ ರೊಟ್ಟಿ ಒಯ್ತಿರ್ತಾರಲ್ಲ, ಆವಾಗ ರೊಟ್ಟಿ ಮ್ಯಾಗ ಇದನ್ನು ಸೈಡಿಗೆ ಇಟ್ಕೊಂಡು ಹೋಲಕ್ಕೆ ಜಾಸ್ತಿ ಇದನ್ನು ಮಾಡ್ತಾರೆ ನೋಡಿರಿ ನಮ್ಮ ಕಡೆ. ಈಗ ನಾನು ಟಮಾಟಿನ ತಂದು ಹಾಕ್ತೀನಿ. ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಆಗಿದ್ದು ಅದ್ರಾಗೇನೆ ಟಮಾಟಿ ತಂದು ಸೇರಿಸ್ಕೊತಾ ಇದ್ದೀನಿ. ಕಲರ್ಗಾಗಿ ಅರಿಶಿನ ಪುಡಿನೂ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಮಾಡೋದು ತುಂಬ ಸಿಂಪಲ್ ಅದ, ಟೇಸ್ಟ್ ಮಾತ್ರ ಭಾರಿ ಕೊಡುತ್ತೆ ಇದು. ಟಮಾಟಿ ಎಲ್ಲ ಸ್ವಲ್ಪ ಫ್ರೈ ಆಗಲಿ, ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ನೋಡಿರಿ. ಹಸಿ ಮೆಣಸಿನ್ಕಾಯಿನ ಮೊದಲೇ ಹಾಕ್ಬಿಟ್ರೆ ಫುಲ್ ಘಾಟ್ ಆಗುತ್ತೆ, ಯಾಕಂದರೆ ಉಳ್ಳಾಗಡ್ಡಿ ಟಮಾಟಿ ಜಾಸ್ತಿ ಟೈಮ್ ಕುದಿತಾವೆ, ಎಣ್ಣೆಗೆ ಕುದಿತಾವಲ್ಲ, ಅದಕ್ಕಾಗಿ ನಾನು ಹಸಿ ಮೆಣಸಿನ್ಕಾಯಿನ ಜಜ್ಜಿಟ್ಟಿರೋದನ್ನ ಆಮೇಲೆ ಹಾಕ್ತೀನಿ. ಸ್ವಲ್ಪ ನಾನಿಲ್ಲಿ ಏನು ಹಾಕಿನಿಯಪ್ಪ ಅಂತಂದ್ರೆ ಹುಣಸೆ ಹಾಡಿನ ಹಾಕ್ಕೊಂಡಿದ್ದೀನಿ ನೋಡಿರಿ, ಹುಳಿ ಬರಲಿ ಅಂತ ಅಷ್ಟೇ. ಸ್ವಲ್ಪ ಹುಣಸೆ ಹಣ್ಣನ್ನ ಸೇರಿಸ್ಕೊಂಡಿದ್ದೀನಿ. ಈಗ ಕಡಲೆ ಹಿಟ್ಟು ಏನು ಕಲಸಿಟ್ಟಿದ್ವಲ್ಲ ಅದನ್ನು ತಂದು ನಾನು ಸೇರಿಸ್ಕೊಂಡ್ಬಿಡ್ತೀನಿ. ಭಾಳ ಜಲ್ದಿ ಇದು ಗಟ್ಟಿ ಆಗ್ಬಿಡುತ್ತೆ, ನಾವು ಕೈ ಬಿಡ್ದಂಗೆ ತಿರುಗಿಸ್ಬೇಕಾಗುತ್ತೆ. ನಾವು ಕೈ ಬಿಡ್ದಂಗೆ ತಿರುಗಿಸಿಲ್ಲಪ್ಪ ಅಂತಂದ್ರೆ ಇಲ್ಲಿನೂ ಇದು ಗಂಟಾಗೋ ಚಾನ್ಸ್ ಇರುತ್ತೆ. ಅದಕ್ಕಾಗಿ ನಾವು ನೋಡಿರಿ ಎಷ್ಟು ಜಲ್ದಿನೇ ಅದು ಗಟ್ಟಿ ಆಗ್ಬಿಡ್ತು, ಈ ಥರ ಗಟ್ಟಿ ಆಗುತ್ತೆ. ಆದರೂ ಇದು ಕುದ್ದೈತಿಲ್ಲ ಅಂತ ಅನಿಸ್ತಿರ್ಬೋದು, ಕುದ್ದಿರ್ತದದು, ಯಾಕಂದ್ರೆ ಮೊದಲೇ ಹಿಟ್ಟನ್ನು ನಾವು ನೀರಾಗ ಕಲಸಿ ಇಟ್ಟಿರ್ತೀವಿ, ಕುದ್ದಿರ್ತೈತಿ, ಏನಾಗಿರಂಗಿಲ್ಲ. ಈಗ ನೋಡಿರಿ ಎಲ್ಲ ಗಟ್ಟಿ ಆಗ್ಬಿಟ್ಟೈತಿ. ಮೇಲೆ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಹಾಕೊಂಡ್ಬಿಡೋಣ ನೋಡ್ರಿ. ಇಷ್ಟಾದ್ರೆ ಕಡ್ಲೆ ಹಿಟ್ಟಿಂದು ವಡೆ ರೆಡಿ ಆಗಿಬಿಡುತ್ತೆ. ಆಮೇಲಿಂದ ಏನು ಮಾಡ್ತೀನಿ ಅಂತ ನೋಡ್ರಿ, ಮೊದಲೆಲ್ಲ ಚೆಂದಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡೋಣ ನಾವು. ಬೇಕಿದ್ರೆ ಇದಕ್ಕೆ ಹಸಿ ಶೇಂಗಾನ ನಾವು ಮಿಕ್ಸಿಲಿ ರುಬ್ಬಿ ನಾವು ಸೇರಿಸ್ಕೋಬೋದು, ಅದನ್ನು ಟೇಸ್ಟ್ ಕೊಡುತ್ತಾ. ಇಲ್ಲಾಂದ್ರೆ ಒಣ ಕೊಬ್ಬರಿನೇ ಇದ್ರಾಗೂ ಸೇರಿಸ್ಕೋಬೋದು. ನಾನು ಒಣ ಕೊಬ್ಬರಿ ಸೇರಿಸಿಲ್ಲ. ಆಮೇಲೆ ಒಂದು ಪ್ಲೇಟ್ ತೊಗೊಂಡಿದ್ದೆ ನಾನು. ಈಗ ಎಲ್ಲ ರೆಡಿಯಾಗಿತ್ತು, ಸ್ವಲ್ಪ ತಣ್ಣಗಾಗಕ್ಕೆ ಬಿಡ್ಬೋದು, ಇಲ್ಲ ಹಾಗೇನೂ ಹಾಕ್ಬೋದು. ಒಣ ಕೊಬ್ಬರಿನ ಕೆಳಗೆ ಹಾಕಿ ಪ್ಲೇಟಿಗೆ ಎಣ್ಣೆ ಹಚ್ಚಿಬಿಟ್ಟು, ಯಾಕಂದರೆ ವಡೆ ಬರಲಿ ಜಲ್ದಿ ಅಂಥೇಳಿ ಸ್ವಲ್ಪ ಕೊಬ್ಬರಿನ ಹಾಕಿ ಈಗ ತಂದು ಕಡಲೆ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡ್ರಿ. ನಾನೀಗ ಸ್ವಲ್ಪ ಬಿಸಿ ಇರುವಾಗಲೇ ನಾವು ಚೆಂದಾಗಿ ಅದನ್ನು ಒಂದು ಪ್ಲೇಟಿಗೆ ಹಾಕಿ ಈ ಥರ ಕೈಯಿಂದನೋ, ಇಲ್ಲ ಒಂದು ಕೈ ಸುಡುತ್ತೆ ಅಂತಂದ್ರೆ, ಇಲ್ಲ ಒಂದು ಬಟ್ಲಿಂದನಾದರೂ ನಾವು ಈ ಥರ ಚೆಂದಾಗೆ ಅದನ್ನೆಲ್ಲ ಒತ್ತಿ ಒಂದು ಸ್ವಲ್ಪ ಒಂದು 10 ನಿಮಿಷ ಬಿಟ್ಟರೆ ಸಾಕು, ವಡೆ ರೆಡಿ ಆಗಿಬಿಡುತ್ತೆ ನೋಡಿರಿ. ಬೇಕಿದ್ರೆ ನಾವು ಮ್ಯಾಲೆ ಸ್ವಲ್ಪ ಕೊಬ್ಬರಿನೋ ಇಲ್ಲಾಂದರೆ ಬಿಳಿ ಎಳ್ಳೋ ಇದನ್ನು ಹಾಕ್ಬೋದು ನಾವು, ಚೆಂದ ಕಾಣ್ಸಕ್ಕೆ ಅಂತ ಹೇಳಿ. ಬಿಳಿ ಎಳ್ಳು ಹಾಕ್ತಾರೆ ಬುತ್ತಿ ರೊಟ್ಟಿ ಬೀರೋರು ಜಾಸ್ತಿ. ಇದನ್ನು ನಾವು ತುಂಬ ಹೊತ್ತು ಬಿಡಬಾರ್ದು, ಬಿಟ್ಟೆವಪ್ಪ ಅಂತಂದ್ರೆ ತೀರ ಒಣಗ್ದಂಗೆ ಆಗಿಬಿಡುತ್ತೆ. ಸ್ವಲ್ಪ ಹಸಿ ಇರುವಾಗಲೇ ನಾವು ತೆಗೆದು ಬಿಡಬೇಕಾಗುತ್ತೆ ನೋಡಿರಿ. ಕೊಬ್ಬರಿ ಪುಡಿನ ನಾನು ಮ್ಯಾಗ ಒಂದು ಸ್ವಲ್ಪ ಸೇರಿಸ್ಕೋತಾ ಇದ್ದೀನಿ ನೋಡಿರಿ. ಈ ಥರ ನಾನು ಒಣಗಿರೋ ಕೊಬ್ಬರಿನ ಹಾಕ್ತಾಯಿದ್ದೆ, ಹಸಿ ಕೊಬ್ಬರಿ ಇದ್ರೂ ಹಾಕಿದ್ರೂ ನಡೀತದೆ, ಇನ್ನೂ ಚಲೋ ಆಗಿ ಬರುತ್ತೆ. ಆಮೇಲೆ ಕರಿ ಎಳ್ಳು ಬೇಕಾದರೂ ನಾವು ಹಾಕ್ಕೋಬೋದು, ಚೆಂದ ಕಾಣ್ಸಕ್ಕೆ. ನೋಡಿದ್ರಲ್ಲ ಈ ಥರ ರೆಡಿ ಆಯಿತು. ಈಗೆಲ್ಲ ನಾನು ಇಟ್ಟಿದ್ದೆ, ಅದನ್ನು ತಣ್ಣಗಾಗಿತ್ತು ಸ್ವಲ್ಪ. ಇವಾಗ ಇದನ್ನು ಒಂದು ಚಾಕುದ್ಲಿಂದ ನಾವು ಕಟ್ ಮಾಡ್ಕೊಂಡ್ಬಿಡೋಣ. ನಮ್ಗೆ ಯಾವ ಥರ ಬೇಕೋ ಆ ಥರ ಕರ್ದಂಟೆ ಹೆಂಗೆ ಕಟ್ ಮಾಡ್ತೀವೋ ಆ ಥರ ಕಟ್ ಮಾಡ್ಕೊಂಡ್ಬಿಟ್ರೆ ಮುಗೀತು ನೋಡಿರಿ. ನಾನು ಹೆಂಗೆ ತಿಂತೀವಿ ನಮ್ಮ ಕಡೆ ಅಂತ ನಾನು ತೋರಿಸ್ತೀನಿ. ಈ ಥರ ನಾವು ಸಜ್ಜಿ ರೊಟ್ಟಿಗೋ ಇಲ್ಲ ಜೋಳದ ರೊಟ್ಟಿಗೋ ಈ ಥರ ಇದನ್ನು ತಿಂತೀವಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಹೋಗಿ ಬರಲಾ? ನಮಸ್ತೆ.